ಅಸ್ಸಲಾಮು ಅಲೈಕುಂ. ಅಂಜುಮನ್ ಸಂಸ್ಥೆಯ ಶತಮಾನೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತದ್ದು ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮೆಲ್ಲ ಗೌರವಿತರು, ನಮಗೆ ಆತ್ಮೀಯರು, ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಜನಾಬ್ ಅಬ್ದುಲ್ ರಹೀಮ್ ಜುಕಾಖೂರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ವಿಶೇಷವಾದ ದುವಾ ಮತ್ತು ಮಾರ್ಗದರ್ಶನ ಮೂಲಕ ನಮಗೆಲ್ಲರಿಗೂ ಶಕ್ತಿ ಕೊಡಲಿರುವಂತಹ ನಮ್ಗೆ ಆದರಣೀಯರು, ನಮ್ಗಳಿಗೆ ಬಹುಮಾನಿಯಾಗಿರುವಂತಹ ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಜಾಮಿಯಾ ಇಸ್ಲಾಮಿಯಾ ಇಸ್ತುಲ್ ಉಲೂಮಾ ಇದರ ಅಧ್ಯಕ್ಷರಾಗಿರುವಂಥ ಹಜರತ್ ಮೌಲಾನಾ ಗುಲಾಮ್ ಮೊಹಮ್ಮದ್ ವಸ್ತಾನವಿ ಅವರ ಮಾರ್ಗದರ್ಶನ ದುವಾ ಬೇಡಿಕೊಳ್ಳುತ್ತಾ, ವೇದಿಕೆ ಮೇಲೆ ಉಪಸ್ಥಿತಂಥ ನನ್ನ ಆತ್ಮೀಯ ಮಿತ್ರರು, ಗೌರವಿತರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಶಾಸಕ ಮಿತ್ರರು, ಬಹುಶಃ ನಮ್ಮ ಈ ರಸ್ತೆ ಮಾಡಲಿಕ್ಕೆ ತಮ್ಮ ಅವತ್ತಿನ ಅಲ್ಪಸಂಖ್ಯಾತ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡಿದಂಥ ಸನ್ಮಾನ್ಯ ತನ್ವೀರ್ ಸೇಠ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ಎಲ್ಲ ಅಂಜುಮನ್ ಸಂಸ್ಥೆಯ ಉಪಾಧ್ಯಕ್ಷರಲ್ಲಿ, ಪದಾಧಿಕಾರಿ ವರ್ಗದವರೇ, ಈ ಒಂದು ಸಂಸ್ಥೆಗೆ ಸಹಕಾರ ಕೊಡುತ್ತಿರುವಂಥ ಇನ್ನಿತರ ಸಂಸ್ಥೆಯ ಗಣ್ಯ ಅತಿಥಿಗಳೇ, ವಿವಿಧ ಪ್ರದೇಶದಿಂದ ಬಂದಂಥ ಎಲ್ಲ ನಮ್ಮ ಹಿರಿಯರೇ ಹಾಗೂ ಬಹುಶಃ ಎಲ್ಲ ಉಲೇಮಾಗಲೇ ಉಮರಾಕಲೇ, ನನ್ನ ಮುಂದಿರುವ ಎಲ್ಲ ಉಲೇಮಾಗಲೇ ಉಮರಾಕಲೇ, ಸೋದರರೇ, ಆತ್ಮೀಯ ಮಿತ್ರರೇ, ಬಹುಶಃ ನಾನು ಇವತ್ತು ಕನ್ನಡದಲ್ಲಿ ಮಾತಾಡ್ತಿದ್ದೇನೆ. ಯಾಕೆಂತ ಹೇಳಿದರೆ ನನಗೆ ದೊಡ್ಡ ಆಸೆ, ಬಡ್ಕಲ್ರು ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಕನ್ನಡ ಅರ್ಥ ಮಾಡಿಕೊಳ್ಬೇಕು ಮತ್ತು ಕನ್ನಡ ಕಲಿಬೇಕು. ಅದರ ಮುಖಾಂತರ ಬಹುಶಃ ಇಡೀ ಕರ್ನಾಟಕದ ಒಂದು ದೊಡ್ಡ ಒಂದು ಮುಖ್ಯವಾಹಿನಿಗೆ ಬರಬೇಕು. ಯಾಕೆ ಬಡ್ಕಲಿ ಎಲ್ಲದರಲ್ಲೂ ವ್ಯಾಪಾರದಲ್ಲಿ ಹುಷಾರಿದ್ದಾರೆ, ಇನ್ನೊಂದರಲ್ಲಿ ಹುಷಾರಿದ್ದಾರೆ, ಎಲ್ಲದೂ ಹುಷಾರು. ಇಡೀ ಮುಖ್ಯವಾಹಿನಿಗೆ ಸ್ವಲ್ಪ ಹಿಂದೆ ಯಾಕೆ ಅಂತ ಹೇಳಿದರೆ ನಿಮ್ಮ ಕಮ್ಯುನಿಕೇಷನ್ ಗ್ಯಾಪೇ ಕರ್ನಾಟಕದ ಇವತ್ತು ನಿಮಗೆ ಪ್ರಾಬ್ಲಮ್ ಆಗಿದೆ. ಸೊ ನೀವು ಬಡ್ಕಲಿಯವರು, ನಿಮ್ಮ ಯುವ ಜನ ಮತ್ತು ವಿದ್ಯಾರ್ಥಿ ನೀವೆಲ್ಲ ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಇವತ್ತು ಹಿಂದಿ, ಉರ್ದು, ಇಂಗ್ಲೀಷ್ ಜೊತೆಯಲ್ಲಿ ಕನ್ನಡಕ್ಕೆ ವಿಶೇಷವಾದ ಮಾತು ಕೊಡಬೇಕೆ ನಾನು ಹೇಳಲಿಕ್ಕೆ ನಾನು ಬಯಸಿ ನಾನು ಕನ್ನಡದಲ್ಲಿ ಮಾತಾಡಲಿಕ್ಕೆ ನಾನು ಇಚ್ಛಿಸ್ತೇನೆ. उलेमाಗಳಿಗೆ ಬಹುಶಃ हमारा हजरत के बाद मैं क्या बोलता हूँ, इधर हम क्यों कन्नड़ में बात करता है, क्योंकि सभी बढ़कर लोग सभी में नंबर 1 है, बिजनेस में टॉप है, सोशल वर्क में टॉप है, एजुकेशन देने में टॉप में, और दोनों हेल्प करने के भी लिए नंबर 1 में है. फिर भी कर्नाटक में वो मुख्य सेंटर मेन स्ट्रीम में नहीं है, क्योंकि उनको लैंग्वेज लोकल लैंग्वेज कन्नड़ का प्रॉब्लम है. इसीलिए वो बैरिकेड को ख़त्म करने के लिए सभी कन्नड़ में बहुत अच्छा से एक ಇಂಪಾರ್ಟೆನ್ಸ್ ಕನ್ನಡಕ್ಕೆ ದೇನ. ಇದು ಯಾಕೆ ನಾನು ಇವತ್ತು ಇವರಿಗೆ ನಾನು ಉರ್ದಲ್ಲಿ ಮಾತಂತ ಹೇಳಿದರೆ ನಿಮಗೆ ಗೊತ್ತಾಗಬೇಕಲ್ಲ ನನಗೆ ಉರ್ದು ಅರ್ಥ ಆಗ್ತದೆ ಅಂತ ಹೇಳಲಿಕ್ಕೆ, ಅದಕ್ಕಾಗಿ ನಾನು ಅವ್ರಿಗೆ ಉರ್ದಲ್ಲಿ ಮಾತಾಡೋಂಥ ವಿಚಾರ. ವಾಟ್ ಐ ಹ್ಯಾವ್ ಟೋಲ್ಡ್ ಈಸ್ ವೈ ಹ್ಯಾವ್ ಟಾಕ್ಡ್ ಇನ್ ಉರ್ದು ಆ್ಯಂಡ್ ಹಿಂದಿ, ಬಿಕಾಸ್ ದೇ ಥಿಂಕ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಉರ್ದು ಆ್ಯಂಡ್ ಹಿಂದಿ. ಐ ಹ್ಯಾವ್ ಟು ಶೋ ದೆಮ್ ನೋ ಐ ನೋ ಉರ್ದು ಆ್ಯಂಡ್ ಹಿಂದಿ, ಸೊ ಐ ಟಾಕ್ ಟು ವಿತ್ ದಟ್. ಅದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಬಹುಶಃ ನನ್ನ ಅಧ್ಯಕ್ಷರಿಗೂ ಮತ್ತು ಸರ್ವ ಸದಸ್ಯರ ಕಥೆಗೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ನನಗೆ ಸ್ವಲ್ಪ ಬೇಗ ಹೋಗಿ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಊರಲ್ಲಿ ಇದ್ದ ಕಾರಣ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಮಗೊಂದು ಬೇಗ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನನ್ನ ವಿಶೇಷವಾದ ಸಲ್ಲಿಸುವಂಥದ್ದು. ನಮ್ಮೆಲ್ಲರ ಹಿರಿಯ ನಾಯಕರು, ಬಹುಶಃ ನಮಗೆ ರಾಜಕೀಯವಾಗಿ ಮಾರ್ಗದರ್ಶಕರಾಗಿರುವಂತಹ ಈ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕದ ಹಿರಿಯ ಸಚಿವರಾಗಿರುವ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ಬರ್ತಿದ್ದಾರೆ. ಅವರನ್ನು ಸರ್ವರ ಪರವಾಗಿ ನನ್ನ ವೇದಿಕೆಗೆ ಬಹುಶಃ ಇವತ್ತು ನಮ್ಮ ಸಂಸ್ಥೆ ಪರವಾಗಿ ನಾನು ಇವತ್ತು ಆಹ್ವಾನಿಸಿದ್ದೇನೆ. ಅದರ ಜೊತೆಯಲ್ಲಿ ಸ್ಥಳೀಯ ಶಾಸಕರಾದಂತಹ ಸುನಿಲ್ ಬಿ ನಾಯಕರು ಇದ್ದಾರೆ, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಬಹುಶಃ ನಾನು ಇವತ್ತಲ್ಲಿ ಸ್ವಾಗತಿಸುವಂಥದ್ದು. ನನಗೆ ಅತ್ಯಂತ ಸಂತೋಷ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಯಾಕೆಂತ ಹೇಳಿದರೆ ಬಹುಶಃ ಅಂಜುಮನ್ ಸಂಸ್ಥೆಗೆ ಮತ್ತು ದಕ್ಷಿಣ ಕನ್ನಡ ಮತ್ತು ಕರಾವಳಿ ವಿಶೇಷವಾದ ಭಾವನಾತ್ಮಕ ಸಂಬಂಧ ಇದೆ. ಇವತ್ತು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಆರ್ಥಿಕವಾದ ವಿಶೇಷವಾದ ಭಾವನಾತ್ಮಕ ಸಂಬಂಧ ಇದೆ. ಬಹುಶಃ ಇವತ್ತು ಮಂಗಳೂರಿನಲ್ಲಿ ತನ್ನ ಆರ್ಥಿಕತೆಯ ವಿಶೇಷವಾದ ಸಾಕನ್ನು ಕೊಟ್ಟು ಅಲ್ಲಿ ಬಂಡವಾಳ ಹಾಕಿ ಇಡೀ ಮಂಗಳೂರಿನ ಅಭಿವೃದ್ಧಿಗೆ ಆರ್ಥಿಕತೆ ಚಾಲನೆ ಕೊಡಲಿಕ್ಕೆ ಬಡ್ಕಲ್ರಿಯವರು ವಿಶೇಷವಾದ ಒಂದು ಕೊಡುಗೆ ಕೊಟ್ಟಿದ್ದಾರೆ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದಕ್ಕೆ ಬಹುಶಃ ಇವತ್ತು ಅಂಜುಮನ್ ಸಂಸ್ಥೆ ತಮ್ಮ 100 ವರ್ಷ ತಮ್ಮ ಸೇವೆ ಮಾಡೋ ಮುಖಾಂತರ ಬಡ್ಕಲ್ನ ಅಭಿವೃದ್ಧಿಗೆ ಕಾಣದ ಕೈಗಳ ರೀತಿಯಲ್ಲಿ ಇವತ್ತು ತಮ್ಮ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ಶೈಕ್ಷಣಿಕ ಸಂಬಂಧಪಟ್ಟಾಗೆ ವಿಶೇಷವಾದ ಕಾಲೇಜ್ ಅಂತ ಇಟ್ಟುಕೊಂಡು ಅವತ್ತಿನ ಕಾಲದಲ್ಲಿ ಇವತ್ತು ಪ್ರಾರಂಭ ಆಗಿ ತದನಂತರ ದೊಡ್ಡ ಮಟ್ಟದ ಒಂದು ವಿಶೇಷವಾದ ಕಾರ್ಯಯೋಜನೆ ಹಮ್ಮಿಕೊಂಡು ಬಹುಶಃ ಇವತ್ತು ಉತ್ತಮವಾದ ಶಿಕ್ಷಣ ಸಂಸ್ಥೆ ಇವತ್ತು ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಆಶಿಸ್ತೇನೆ. ಬಹುಶಃ ಇವತ್ತು ನಾವೆಲ್ಲ ನಿಮ್ಮ ಯಾರೆಲ್ಲ ಬಹುಶಃ ಅವತ್ತು 100 ವರ್ಷಗಳಿಂದ ಪ್ರಾರಂಭ ಮಾಡಿದಂಥ ಪ್ರತಿಯೊಬ್ಬರ ಅಧ್ಯಕ್ಷರನ್ನು
ಮತ್ತು ಈಗ ಕೆಲಸ ಮಾಡುವ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ನಾವೆಲ್ಲ ಇವತ್ತು ಸ್ಮರಿಸುತ್ತಾ ಅದರ ಜೊತೆಯಲ್ಲಿ ನಾವು ಇವತ್ತು ನೆನಪಿಡಲೇಬೇಕಾದಂಥ ವ್ಯಕ್ತಿ ಅಂತ ಹೇಳಿದರೆ ಈ ಕ್ಷೇತ್ರದ ಮಾಜಿ ಶಾಸಕರು ಸಚಿವರಾಗಿದ್ದ ಎಸ್.ಎ. ಮೇಯರನ್ನು ನಾವೆಲ್ಲರೂ ಕೂಡ ನೆನಪಿಡುವಂಥ ಕೆಲಸ ಇವತ್ತು ಆಗಬೇಕನ್ನೋ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನ ತಂದೆಯವರು ಅವರು ಮತ್ತು ನಮಗಿಬ್ಬರಿಗೆ ನಮ್ಮ ತನ್ವೀರ್ ಅವ್ರ ತಂದೆಯವರು ಗುರುಗಳಾಗಿದ್ದು ಅಜಿಸೇಟ್ ಅವರು ಬಹುಶಃ ನಮ್ಮ ಈ ತಂದೆಗೆ ಮತ್ತು ಅವರಿಗೆ ರಾಜ್ಯಕ್ಕೆ ಬಹುಶಃ ಅದು ಸಂದರ್ಭ ನನಗೆ ಈಗಲೂ ನೆನಪಿದೆ. ಹಿಂದೆ ಹೇಳುವಂಥ ಮಾತು ಬಹುಶಃ ಅವತ್ತು ಅಂಜುಮನ್ ಸಂಸ್ಥೆಗೆ ಇವತ್ತು ಏನಾದ್ರು 70 ಎಕರೆ ದೇವರಾಜರ ಕಾಲದಲ್ಲಿ ಇವತ್ತು ಸರ್ಕಾರದಿಂದ ಕೊಡುವಂಥ ಅವಕಾಶ ಆಗಿದ್ದರೆ ಅದು ಎಸ್.ಎ. ಮೇಯರು ಪ್ರಮುಖವಾಗಿ ಕಾರ್ಯಕರ್ತರು ನಾವು ಇವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಸೊ ಇಂಥೆಲ್ಲ ಮಹಾನ್ ವ್ಯಕ್ತಿಗಳು ನಾನು ಇವತ್ತು ಸ್ಮರಿಸುತ್ತಾ ಬಹುಶಃ ಮುಂದಿನ ದಿನಗಳು ಕೂಡ ನಮ್ಮಿಂದ ಏನೆಲ್ಲ ಸಹಕಾರ ಬೇಕಾ ಸನ್ಮಾನ್ಯ ದೇಶಪಾಂಡೆಜಿಯವರು ವಿಶೇಷ ಕಾಳಜಿ ವಹಿಸಿಕೊಂಡು ಬಹುಶಃ ಎಲ್ಲ ನಮ್ಮ ಅಭಿವೃದ್ಧಿಗೆ ಪೂರಕವಾಗಿ ಮತ್ತು ನಿಮ್ಮ ಸಂಸ್ಥೆಗೆ ಏನೆಲ್ಲ ಸಹಕಾರ ಕೊಡಬೇಕಾದ್ರು ಮುಂದೆ ನಿಂತಿದ್ದಾರೆ. ಅವ್ರ ಜೊತೆ ನಾವು ಕೂಡ ನಿಮ್ಗೆ ಏನೆಲ್ಲ ಸಮಸ್ಯೆ ಇದೆ ಬಗೆಹರಿಸಕ್ಕೆ ನಾವು ತಯಾರಿದ್ದೀವಿ ಹೇಳಲಿಕ್ಕೆ ನಾನು ಇವತ್ತು ಎಷ್ಟುವಂಥದ್ದು. ಬಹುಶಃ ಅಂಜುಮನ್ ಸಂಸ್ಥೆಯನ್ನು ಸರ್ವರ ಪರವಾಗಿ ನಾನು ಇವತ್ತು ಅಭಿನಂದಿಸಿ ಬಹುಶಃ ಇವತ್ತು ದೇಶ ಪ್ರೇಮ ಅಂತ ಹೇಳಿದರೆ ಮಾರ್ಗದ ಬದಿಯಲ್ಲಿ ನಿಂತು ಮೈಕಲಿ ತೆಗೆದು ಯಾರಿಗೂ 4 ಬೈದರೆ ಎಲ್ಲಿ ಕೂಡ ದೇಶ ಪ್ರೇಮ ಬರೋದಿಲ್ಲ. ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದರೆ ಬಡ್ಕಲ್ನ ಅಂಜುಮನ್ ಸಂಸ್ಥೆ ಇವತ್ತು ಶೈಕ್ಷಣಿಕವಾದ ಪ್ರಾರಂಭ ಮಾಡಿ ಸಮಾಜಕ್ಕೆ ದೊಡ್ಡ ಶಕ್ತಿ ಕೊಡ್ತಾರಲ್ಲ ಅದು ನಿಜವಾದ ಇವತ್ತು ದೇಶ ಪ್ರೇಮ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸಿ ಎಲ್ಲ ಕೆಲಸವೂ ಕೂಡ ನೀವು ದೇಶಕ್ಕೆ ಕೊಡುವಂಥ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಂಡು ಬಲಿಷ್ಠರಾದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳೋ ಸಂಸದರ ಅಥವಾ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳ ಅದು AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ಎಲ್ಲ ಶಿಕ್ಷಣವು ಕೂಡ ಇವತ್ತು ಅಂಜುಮನ್ ಸಂಸ್ಥೆ ಕೊಟ್ಟು ಈ ದೇಶದ ಅತ್ಯಂತ ಸತ್ಪ್ರಜೆ ಆಗಿದ್ದುಕೊಂಡು ಇಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿಯರು ಅವರ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮುದಾಯದ ಸಮಾಜದ ದೇಶ ಸಂಪತ್ತಾಗಿ ಮಾರ್ಪಡುವಂಥ ಅವಕಾಶ ಇವತ್ತು ಅಂಜುಮನ್ ಸಂಸ್ಥೆ ಇವತ್ತು ರೂಪಿಸಿಕೊಂಡು ಬಂದಿದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಥ ದೀರ್ಘಕಾಲದ 100 ವರ್ಷದಲ್ಲಿ ಬಹಳಷ್ಟು ಕೆಲಸ ಆಗಿದೆ. ಮುಂದಿನ 100 ವರ್ಷಕ್ಕೆ ಏನೆಲ್ಲ ಯೋಜನೆ ಆಗಬೇಕಂತೇಳಿ ಈಗಿನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಎಲ್ಲ ಉಲೇಮಾಗಳ ಮಾರ್ಗದರ್ಶನದಲ್ಲಿ ಖಂಡಿತವಾಗಿ ತನ್ನ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸಕ್ಕೆ ಬಯಸುವಂಥದ್ದು. ಬಹುಶಃ ಇವತ್ತು ಶೈಕ್ಷಣಿಕವಾಗಿ ಆರೋಗ್ಯಕ್ಕೆ ಸಂಬಂಧ ತಮ್ಮ ಕಾಳಜಿಯನ್ನು ನಾವು ಇವತ್ತು ವಹಿಸಿಕೊಳ್ಳುವ ಮೂಲಕ ದೊಡ್ಡ ಮಟ್ಟದ ಶಕ್ತಿ ಕೊಡುವಂಥ ಅವಕಾಶ ಆಗಲಿ. ಎಲ್ಲ ವಿದ್ಯಾರ್ಥಿ ಮತ್ತು ಯುವ ಜನಾಂಗ ಬಹುಶಃ ಅಂಜುಮನ್ ಸಂಸ್ಥೆಯವರ ವಿಶೇಷ ಕಾರ್ಯವೈಖರಿಗೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡಬೇಕು. ಬಡ್ಕಲ್ಯ ಯುವಕರಿಗೆ ನಾನು ಹೇಳಿದಿಷ್ಟೇ, ಬಹುಶಃ ನಮ್ಮ ಹಿರಿಯರು ಅಬ್ದುಲ್ ರಹಮಾನ್ ಅಂತ ಹಿರಿಯರಿದ್ದಾರೆ, ಭಾಳಷ್ಟು ಹಿರಿಯರಿದ್ದಾರೆ. ಅತ್ಯಂತ ಕಷ್ಟಪಟ್ಟು ಈ ಒಂದು ಸಂಸ್ಥೆಗೆ ಉತ್ತಮವಾದ ಗೌರವ ತಂದು ಕೊಟ್ಟಿದ್ದಾರೆ. ಯುವಕರಿಗೆ ಭುಜಕ್ಕೆ ಭುಜ ಕೊಟ್ಟು ಸಹಕಾರ ಮಾಡಿಕೊಂಡು ಇನ್ನಷ್ಟು ಉತ್ತಮವಾಗಿ ತಗೊಂಡು ಹೋಗೋದು ಜವಾಬ್ದಾರಿ ಅದೆಲ್ಲ ಇವತ್ತು ಯುವ ಜನಾಂಗದ ಜವಾಬ್ದಾರಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಶಿಕ್ಷಣ ಜೊತೆಲೇ ಮೌಲ್ಯಧಾರಿತ ಮತ್ತು ಮಾನವೀಯತೆಯ ಒಂದು ವಿಶೇಷವಾದ ಮನೋಭಾವ ಹಮ್ಮಿಕೊಂಡು ಬರುವಂಥ ಅವಕಾಶ ನಮಗೆಲ್ಲರಿಗೂ ಕೂಡ ಆಗಲಿ. ನಾವು ಅತ್ಯಂತ ಪ್ರೀತಿ ವಿಶ್ವಾಸ ಸೋದರತೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮುಂದೆ ಹೋಗುವಂಥ ವಿಚಾರ ಆಗಲಿ ಅಂತ ನಾನು ಇವತ್ತು ಹೇಳಿಕೊಳ್ತಾ ಬಹುಶಃ ನಮ್ಮದೆಲ್ಲ ಇವತ್ತು ದೀರ್ಘವಾಗಿ ಮಾತಾಡೋ ನಮ್ಮ ಮುಖಂಡರಿದ್ದಾರೆ. ಬಡ್ಕಲದ ಅಭಿವೃದ್ಧಿಗೆ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಭಾಳಷ್ಟು ಹೆಚ್ಚು ಚರ್ಚೆ ಮಾಡಿದ್ದೇವೆ. ಇಲ್ಲಿಗೆ ಬಹುಶಃ ಭಾಳ ಸಂತೋಷವಾಗ್ತದೆ ಅಂತ ಹೇಳಲಿಕ್ಕೆ ನನ್ನ ಇಲಾಖೆ ಬರುವಂಥ ಅಂಡರ್ಗ್ರೌಂಡ್ ಡ್ರೈನೇಜ್ಗೆ ಇದೀಗ ಬಡ್ಕಲಕ್ಕೆ 110 ಕೋಟಿ ರೂಪಾಯಿಯಲ್ಲಿ ಬಹುಶಃ ಅನುದಾನ ಬಿಡುಗಡೆಯಾಗಿ ಮುಂದಿನ 10ನೇ ತಾರೀಕಿಗೆ ಇವತ್ತು ಟೆಂಡರ್ ಆಗ್ತದೆ ಹೇಳಲಿಕ್ಕೆ ನಾನು ಹೆಚ್ಚಿಸಿ ಜಾಲಿ ಎಂಬ ಪ್ರದೇಶ ಕೂಡ ಇವತ್ತು ಅದು ಕೂಡ ಟೆಂಡರ್ ಆಗುವಂಥ ಅವಕಾಶ ಕೂಡ ಆಗ್ತದೆ. ಏನು ಇವತ್ತು ಹೈವೇ ತಮ್ಮ ಸಮಸ್ಯೆ ತಾವು ಹೇಳಿದಿರ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ನಮ್ಮ ಅಧಿಕಾರಿಗೆ ಮಾತಾಡೋ ರೀತಿಯಲ್ಲಿ ಯಾವೊಂದು ಸಮಸ್ಯೆ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು PW ಸಚಿವರ ಜೊತೆ ಕೂತ್ಕೊಂಡು ಅದಕ್ಕೆ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವೆಲ್ಲ ಜೊತೆಗೂ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ನಾವಿವತ್ತು ಮಾಡುವಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ತಾವು ಇವತ್ತು ಬಡ್ಕಲ್ ಭಾಳಷ್ಟು ಇವತ್ತು ವಿದೇಶದಲ್ಲಿದ್ದೀರಿ, ಅಲ್ಲಿ ಎಲ್ಲ ವ್ಯಾಪಾರ ತಾವು ಇವತ್ತು ಮಾಡಿದ್ದೀರಿ. ನಾನು ಕರ್ನಾಟಕ ಸಚಿವರಾಗಿ ಇವತ್ತು ಹೇಳೋದಿಷ್ಟೇ, ನಿಮ್ಮ ವ್ಯಾಪಾರವನ್ನು ಕರ್ನಾಟಕದಲ್ಲಿ ಮತ್ತು ಮಂಗಳೂರಿನಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ ಅದಕ್ಕೆ ಬೇಕಾಗುವಂಥ ಎಲ್ಲ ಮೂಲಭೂತ ನಮ್ಮ ಜವಾಬ್ದಾರಿ ಕೆಲಸ ಏನಿದೆ ಆ ಕೆಲಸವನ್ನು ನಮ್ಮ ಸರ್ಕಾರ ಇವತ್ತು ಮಾಡಿಕೊಡ್ತೇನೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನನ್ನ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಇವತ್ತು ಬಹುಶಃ ನಿಮಗೆ ಯಾರು ಇವತ್ತು ಬಂಡವಾಳ ಹೊಡ್ತಾರೆ ಅವರಿಗೆ ಸುಲಭ ಆಗಬೇಕು ಉದ್ದೇಶದಿಂದ ಇವತ್ತು ಬಿಲ್ಡಿಂಗ್ ಪ್ಲ್ಯಾನ್ ಚೇಂಜ್ ಆಫ್ ಸೈಟ್ ಮತ್ತು ಬಹುಶಃ ನಮ್ಮ ಲೇಔಟ್ ಅಪ್ರೂವಲ್ಗೆ
ಟೈಮ್ ಬೌಂಡಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮನ್ನು ಮಾನ್ಯ ಮುಖ್ಯಮಂತ್ರಿಗಳು 9ನೇ ತಾರೀಕಿಗೆ ಪ್ರಾರಂಭ ಮಾಡಿ ಇದ್ದಂಥ ಸಮಯ ಬಗೆಹರಿಸಿದ ಕ್ರಮ ಕೈಗೊಳ್ತಾ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇನ್ನೊಂದು ಸೋದರಿಗೆ ನಮಸ್ಕಾರಗಳು.